ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಹೊಸ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ನೀವು ಹಳೆ ವಿಡಿಯೋದಕ್ಕೆ ಸಪೋರ್ಟ್ ಮಾಡಿದ್ದಕ್ಕೆ ಆಲ್ವೇಸ್ ಥ್ಯಾಂಕ್ ಯು ಅಂತ ಹೇಳ್ಬೋದು. ಸೊ ನಮ್ಮದು ಮೇಯ್ನ್ ಆಗಿ ಓಡಿರೋದು ಮನೆ ಹೆಂಗೆ ಹುಡ್ಕೋದು ಅಂತ. ಇಲ್ಲಿ ಮನೆ ಹುಡ್ಕೋದು ಸ್ವಲ್ಪ ಕಷ್ಟನೇ, ಹೌದು ನಿಜ. ಅದಕ್ಕೆ ಈ ಮನೆ ಹೆಂಗೆ ಬಂದಿದ್ದೀವಿ ಅಂತ ಹೇಳೋಣ. ಬಟ್ ಆ ಮೂರರಲ್ಲೂ ನಮ್ಗೆ ಯಾವುದು ಸಿಗಲಿಲ್ಲ. ಬಟ್ ಇಲ್ಲಿರೋ ಮನೆ ಸಿಕ್ಕಿದೆ. ಸೊ ನೋಡೋಕ್ಕೆ ಒಂದು ಬೆಂಕಿ ಪಟ್ಟದ ಸೈಜ್ ಇರ್ಬೋದು. ಬಟ್ ನಾನು ಫಸ್ಟ್ ಟೈಮ್ ನೋಡಿದಾಗ ಹಿಂಗೆ ಅನಿಸಿದ್ದು. ಬಟ್ ಒಳಗಡೆ ಹೋದ್ಮೇಲೆ ದೊಡ್ಡದಾಗಾಯ್ತು. ಫಸ್ಟ್ ನಾವು ಮನೆ ನೋಡೋಕ್ಕಿಂತ ಮುಂಚೆ ಮನೆ ಏರಿಯಾ ಹೆಂಗಿದೆ ಅಂತ ತೋರಿಸ್ತೀನಿ. ಸೊ ಇಲ್ಲಿ ಮೇಯ್ನ್ ಆಗಿ ಯಾವುದೇ ಮನೆ ತೊಗೋಬೇಕಾದ್ರೆ ಯೂಶಲಿ 1 year ಕಾಂಟ್ರಾಕ್ಟ್ ಇರುತ್ತೆ. ಈ 1 year ಕಾಂಟ್ರಾಕ್ಟ್ ನಮಗೆ ತುಂಬ ಕಷ್ಟ ಆಗ್ಬೋದು. ಸೊ ಹುಷಾರಾಗಿ ಮನೆ ನೋಡಿ ತೊಗೊಳೋದು ತುಂಬ ಇಂಪಾರ್ಟೆಂಟ್. ನಾವು ಯಾವುದೋ ಸಡನ್ನಾಗಿ ಸಿಕ್ತು ಅಂತ ತೊಗೊಬಿಟ್ರೆ ತುಂಬ ವೇಸ್ಟ್ ಆಗುತ್ತೆ. ಯಾಕಂದರೆ 1 ವರ್ಷ ಅಲ್ಲಿ ಇರಲೇಬೇಕು. ತಿರ್ಗಾ ನಾವು ಟರ್ಮಿನೇಟ್ ಮಾಡ್ಕೋಬೇಕು ಅಂತಂದರೆ ನಾವು ಇನ್ನೊಬ್ರನ್ನ ಯಾರನ್ನಾದ್ರೂ ಅಲ್ಲಿಗೆ ಸೇರಿಸ್ಬೇಕು. ಇಟ್ಸ್ ಅಗೇನ್ ಸಖತ್ತು ತಲೆ ಬಿಸಿ ಇರುತ್ತೆ. ಸೊ ಬೆಟರ್ ಏನಂದರೆ ಕಷ್ಟ ಆಗುತ್ತೆ ಹೌದು, ಬಟ್ ಆದರೆ ಕರೆಕ್ಟಾಗಿ ನೋಡಿಕೊಂಡು ಏರಿಯಾ ಲೊಕ್ಯಾಲಿಟಿಗಳು ಎಲ್ಲ ನೋಡ್ಕೊಂಡು ತೊಗೊಂಡ್ರೆ ರೆಸಿಡೆನ್ಷಿಯಲ್ ಏರಿಯಾ ಕಾಮಾಗಿದ್ದರೆ ತುಂಬ ಒಳ್ಳೆಯದು. ದೆನ್ ಕಾಮಾಗಿರೋದಕ್ಕಿಂತ ಕನೆಕ್ಟಿವಿಟಿ ತುಂಬ ಇಂಪಾರ್ಟೆಂಟ್. ಯೂಶಲಿ ನಾವು ಮುಂಚೆ ಇದ್ದಿದ್ದು ಗ್ಲಿಂಡೆ ಅಂತ ಒಂದು ಇದರಲ್ಲಿ ವಿಚ್ ಇಸ್ ಔಟ್ ಆಫ್ ಹ್ಯಾಂಬುರ್ಗ್, ಅಂದರೆ ಕಂಟ್ರಿ ಸೈಡ್ ಟೈಪ್ ಇತ್ತು. ಬಟ್ ಈಗ ಹಾರ್ಬುರ್ಗ್ ಬಂದಿದ್ದೀವಿ. ಸೊ ಇಟ್ಸ್ ಅಲಾಂಗ್ ಹ್ಯಾಂಬುರ್ಗ್ ಅಂತ ಹೇಳ್ಬೋದು. ಬಟ್ ಈಗ ನಾನು ಇಲ್ಲಿ ಬಂದಿರೋ ಸ್ಪೋರ್ಟ್ಸ್ ಪಾರ್ಕಿಗೆ ಬಂದಿದ್ದೀನಿ. ಇದೊಂಥರ ಹೆಂಗಂದರೆ ನಮ್ಮ ಮನೆಯಿಂದ ಜಸ್ಟ್ ವಾಕಬಲ್. ಇಲ್ಲಿ ನಮ್ದು ಹೆಂಗೆ ಅಲ್ಲೆಲ್ಲ ಪಾರ್ಕ್ ಅಂತ ಇರುತ್ತೋ ಅದೇ ಥರ ಇಲ್ಲಿ ಮಕ್ಳಿಗೆ ಆಟ ಆಡ್ಕೊಳ್ಳೋಕ್ಕೆ ನಮ್ಮದು ಬರೀ ಖಾಲಿ ಪ್ಲೇ ಗ್ರೌಂಡ್ ಕೊಡ್ತಾರೆ. ಬಟ್ ಇಲ್ಲಿ ಫುಲ್ ಸ್ಟೇಡಿಯಂ ಥರನೇ ಒಂದು ರೇಸಿಗೆ ಥರ ಕೊಟ್ಟಿರ್ತಾರೆ ನೋಡಿ. ಇದೆಲ್ಲ ಒಂದು ಫುಟ್ಬಾಲ್ ಕೋರ್ಟ್ ಇಲ್ಲಿರೋದು ನೋಡಿ. ಇಬ್ರು ಯಾರು ಆಟ ಆಡ್ತಾ ಇದ್ದಾರೆ. ಬಟ್ ಇಲ್ಲಿ ನೋಡ್ಕೊಂಬರೋಣ ಈ ಕೋರ್ಟಲ್ಲಿ ಏನೇನಿದೆ ಅಂತ. ಲಾ ಲಾ ಲ ಫುಲ್ ಜಿಮ್ನಾಸ್ಟಿಕ್ ಥರ ಏನು ಬೇಕಾದರೂ ಮಾಡ್ಬೋದು. ಸ್ಟ್ರೆಚಸ್ ಎಲ್ಲ ಇಲ್ಲಿರುತ್ತೆ. ಮಸ್ತಾಗಿರುತ್ತೆ. ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ಮಸ್ತಾಗಿದೆ ಅಲ್ಲ. ಇದು ಹಿಂದ್ಗಡೆ ಇನ್ನೊಂದು ಲೇಕ್ ಕೂಡ ಇದೆ, ಅದು ಕೂಡ ಮಸ್ತಾಗಿದೆ. ಬಟ್ ಇವಾಗ ತುಂಬ ದೂರ. ಸೊ ಇವತ್ತು ಮೇನ್ ಫೋಕಸ್ ಇರೋದು ಹೋಮ್ ಟೂರಲ್ಲಿ ಮನೆ ತೋರಿಸೋಣ. ಬಟ್ ಇದು ನಮ್ಮ ಏರಿಯಾ ಲೊಕ್ಯಾಲಿಟಿ. ಸೊ ನಾವು ಇರೋ ಜಾಗನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಸುಮ್ಮನೆ ತೊಗೊಳೋದಂತ ಅಲ್ಲ. ಸೊ ಈಗ ಸ್ಟೆಪ್ಸ್ ಬಗ್ಗೆ ಹೇಳೋಣ. ಈ ಮನೆ ತೊಗೋಬೇಕಾದ್ರೆ ಏನೇನೆಲ್ಲ ಯೋಚನೆ ಮಾಡಬೇಕು, ಏನೇನೆಲ್ಲ ಮಾಡಬೇಕು ಅಂತ. ನಾವು ಈ ಮನೆ ಹುಡುಕ್ಬೇಕಾದ್ರೆ ವಿ ಟುಕ್ ರಿಯಲಿ 2 months, 2 ತಿಂಗಳಾಯಿತು. ಎಷ್ಟೊಂದು ನೋಡಿದ್ವಿ, ಎಷ್ಟೊಂದು ವ್ಯೂಯಿಂಗ್ ಕೂಡ ಹೋದ್ವಿ. ಹಳೆ ವಿಡಿಯೋ ನೋಡಿರ್ತೀರ ಅಫ್ಕೋರ್ಸ್. ಅದು ಯಾವುದೂ ವರ್ಕೌಟ್ ಆಗಿಲ್ಲ. ಬಟ್ ಇದು ನಮ್ಮ ಮೇನ್ ಯೂಸ್ ಮಾಡಿದಂಥದ್ದು ಕ್ಲೆನಾನ್ಸೈಗನ್, ಅದೊಂದೇ ಯೂಸ್ ಮಾಡಿದ್ದು. ಎಷ್ಟೊಂದು ಜನ ಹೇಳ್ತಾರೆ ವಿಗೆಗೆಝು, ಟಿಮೋ ಸ್ಕೌಟ್ ಏನೇನೋ ಇದೆ. ಬಟ್ ಅವೆಲ್ಲ ಹೆವಿ ಚಾರ್ಜ್ ಮಾಡ್ತಾರೆ, ತುಂಬ ಕಾಸ್ಟ್ಲಿ ಕೂಡ ಇರುತ್ತೆ, ವಿಚ್ ಇಸ್ ನಾಟ್ ಫೀಸಿಬಲ್ ಆ್ಯಸ್ ಅ ಸ್ಟೂಡೆಂಟ್ಸ್. ಸೊ ನಾನೇನು ಹೇಳೋದಂದರೆ ಟೈಮ್ ಆಗುತ್ತೆ. ಎಲ್ಲ ಕ್ಲೆನಾನ್ಸೈಗನಲ್ಲಿ ಹುಡುಕಿ ಪಟ್ಟಂತ ಸಿಗುತ್ತೆ ಅಂತ ನಾನು 100% ಹೇಳಲ್ಲ. ಹುಡುಕ್ತಾ ಖಂಡಿತ ಸಿಗುತ್ತೆ. ಬಟ್ ಇನ್ನೊಂದು ಏನು ಸ್ಕ್ಯಾಮ್ ಆಗ್ತಾರೆ ಅಂದರೆ ಯೂಶಲಿ ಕೌಷನ್, ಅಂದರೆ ಡೆಪಾಸಿಟ್ ಅಮೌಂಟ್. ಇದನ್ನು ಹೆವಿ ಇಷ್ಟ ಬಂದಂಗೆ ಇಡ್ತಾರೆ. ಸಮ್ವೇರ್ ಅರೌಂಡ್ 3000, 4000, 2500 ಏನೇನೋ ಸಿಗಬೇಕಾಗಿದ್ದ ರೇಟಲ್ಲಿ ಇಡ್ತಾರೆ. ಅದರಲ್ಲಿ ಹುಷಾರಾಗಿರಿ. ಕೌಷನ್ ಆದಷ್ಟು ಕಮ್ಮಿ ಇದ್ದಷ್ಟು ನಿಮಗೆ ಒಳ್ಳೆಯದು. ರೋಡ್ ಕ್ರಾಸ್ ಮಾಡ್ತಾಯಿದ್ದೀನಿ. ಸೊ ನಾವು ಲೆಟ್ಸ್ ಗೋ ಟು ಹೌಸ್. ಆ್ಯಂಡ್ ಎಲ್ಲರಿಗೂ ಇಲ್ಲೊಂದು ಲೆಟರ್ ಬಾಕ್ಸ್ ಇರುತ್ತೆ. ಇದು ನಮ್ಮ ಲೆಟರ್ ಬಾಕ್ಸ್. ಆ್ಯಂಡ್ ಇದು ನಮ್ಮ ಓನರ್ ಮನೆ. ಆ್ಯಂಡ್ ವಿ ಹ್ಯಾವ್ ಸಮ್ ಬಿಯರ್ ಗಾರ್ಟನ್ ಅಂತ ಸುಮ್ಮನೆ ರೆಸ್ಟ್ ಮಾಡೋಕ್ಕೆ. ಆ್ಯಂಡ್ ಮ್ಯೂಲ್ ಅಂದರೆ ಗಾರ್ಬೇಜ್ ಎಲ್ಲ ಹಾಕೋಕ್ಕೆ. ದಿಸ್ ಇಸ್ ನಮ್ಮ ಬಿಲ್ಡಿಂಗ್ದು ಮೇನ್ ಡೋರ್. ಹಿಂಗಿಂದ ಎಂಟ್ರಿ ತಗೋಬೇಕು. ಅದಾದ್ಮೇಲೆ ನಾವು ಫಸ್ಟ್ ಫ್ಲೋರಲ್ಲಿ ಇದ್ದೀವಿ. ಡೋರ್ಗೆ ಹೋಗೋಣ. ಸೊ ವೆಲ್ಕಮ್ ಹೋಮ್. ಇದು ನಮ್ಮ ಮನೆ ಬಂದಾಯ್ತು. ದ ಫಸ್ಟ್ ಥಿಂಗ್ ಕಿಚನ್. ನಮ್ಮ ಬ್ರೋ ಆಲ್ರೆಡಿ ಏನೋ ತೊಳಿತಾ ಇದ್ದಾರೆ. ಇಟ್ಸ್ ಓಕೆ. ಹಾಯ್, ಹೇಗಿದ್ದೀರಾ? ಗುಡ್ ಮಾರ್ನಿಂಗ್. ಈಗ ತಾನೇ ಎದ್ದಿರಬೇಕು. ಬಟ್ ದಿಸ್ ಇಸ್ ಕಿಚನಿಂದ ಸ್ಟಾರ್ಟ್ ಮಾಡೋಣ. ಸೊ ಇದು ನಮ್ಮ ಹಿಡನ್ ರೆಫ್ರಿಜರೇಟರ್. ಆ್ಯಂಡ್ ಮೇಲ್ಗಡೆ ಫ್ರೀಸರ್ ಕೂಡ ಇದೆ, ಎಲ್ಲ ತುಂಬಿದೆ. ಫಸ್ಟ್
ಆ್ಯಂಡ್ ಇದೆಲ್ಲ ಮಸಾಲೆಗಳು ಕಟ್ಲರೀಸ್ಗಳು ಎಲ್ಲ ಇಟ್ಟಿದ್ದೀವಿ. ಇದು ನಮ್ಮ ಗ್ಯಾಸ್ ಸ್ಟವ್, ಗ್ರಿಲ್. ಅದಾದಮೇಲೆ ಅಲ್ಲೊಂದು ಸಣ್ಣದಾಗಿ ಓವನ್ ಇದೆ. ನಮ್ಮ 3 ಜನಕ್ಕೆ ಒಂದು ಡೈನಿಂಗ್ ಟೇಬಲ್ ಕೂಡ ಸೆಟಪ್ ಇದೆ. ದ ನೈಸ್ ಲೈಟ್ ಸಕಲಾಗಿದೆ. ಇದು ಕೂಡ ಲೈಟ್ ಕಾಣಲ್ಲ ಅನ್ಸುತ್ತೆ, ಬಟ್ ಇಟ್ಸ್ ಓಕೆ. ಆ್ಯಂಡ್ ಇದು ಬಾತ್ರೂಮ್. ನಮಗೆ ಸಪ್ರೇಟ್ ಆಗಿ ವಾಷರು ಇದೆ, ಡ್ರೈಯರ್ ಕೂಡ ಇದೆ. ಕಮಾಡ್ ಶವರ್ ಏರಿಯಾ ಅದಾದ್ಮೇಲೆ ನೋಡ್ಬೋದು, ಇದು ಸಗದಾಗಿದೆ ವ್ಯೂ ಕೂಡ. ಮಸ್ತ್ ಆಗಿದೆ ಅಲ್ಲ. ಹಾಕ್ಬಿಡೋಣ. ನಾವು ಲೆಟ್ಸ್ ಗೋ ಟು ಫಸ್ಟ್ ರೂಮ್. ಇದು ನಮ್ಮ ತುಷಾರ್ ಬ್ರೋ ಇರುವಂತ ರೂಮು. ಇಲ್ಲಿ ಒಂದು ವಿಂಡೋ ಇದೆ, ಒಂದು ಬೆಡ್ ಇದೆ, ಅಂಡ್ ಒಳ್ಳೆ ಫೋಟೋ. ಅಂಡ್ ದೆನ್ ಇದು ಅವ್ರ ರೂಮ್. ಕಬೋರ್ಡ್ ಅಂಡ್ ಟೇಬಲ್ ಎಲ್ಲ ಇಟ್ಕೊಂಡಿದ್ದಾರೆ. ದಿಸ್ ಇಸ್ ಒನ್ ರೂಮು ಲೆಕ್ಕ. ಈಗ ಲೆಟ್ಸ್ ಗೋ ಟು ಮೈ ರೂಮ್. ಇದು ಒಂದು ಸೋಫಾ, ಮಂಕಿ ಅಂಡ್ ಇದು ನಾನು ಕೂತ್ಕೊಳ್ಳೋ ಅಂತ ಜಾಗ. ನನಗೆ 2 ವಿಂಡೋ ಬಂದಿದೆ. ಸೊ ನಾನು ತೋರಿಸಿದ್ನಲ್ಲ ಪಾರ್ಕ್, ಅದು ಅಲ್ಲಿದೆ, ನೋಡ್ತಾ ಇರ್ಬೋದು. ಅಂಡ್ ನನ್ನ ಬೆಡ್, ಅಂಡ್ ದಿಸ್ ಇಸ್ ಮೈ ಕಬೋರ್ಡ್, ಅಂಡ್ ದಿಸ್ ಇಸ್ ರೂಮ್ ನಂಬರ್ 3. ಇದು ನಮ್ಮ ಸುಮುಗ್ ಬ್ರೋ ಇರೋದು. ಅವ್ರಿಗೆ ಒಂದು ಹ್ಯೂಜ್ ಕಬೋರ್ಡ್ ಇದೆ, ಹಾಗಾಗಿ ಫುಲ್ ಎಲ್ಲ ಲಗೇಜ್ ಎಲ್ಲ ಹಾಕೋಬಿಟ್ಟಿದ್ದಾರೆ. ಅಂಡ್ ದೆನ್ ಒಂದು ಸೋಫಾ ಚಿಕ್ಕದು, ಅಂಡ್ ಬೆಡ್ ರೆಡಿ ಇದೆ, ಅಂಡ್ ಅವ್ರಿಗೊಂದು ಸ್ವಲ್ಪ ಸ್ಮಾಲ್ ಅಲ್ಮಾರ್ ಕೂಡ ಏನೋ ಇದೆ. ದಟ್ಸ್ ಇಟ್. ಸೊ ಈಗ ಮನೆ ನೋಡಿದೀರಾ ಅಷ್ಟೇ. ಇಲ್ಲಿ ಈ ಮನೆ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್, ಕಮೆಂಟು ಹಾಗೂ ಶೇರ್ ಕೂಡ ಮಾಡಿ ಅಂತ ಕೇಳ್ತಾ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.